ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವಿಡಿಯೋನ ಆಫ್ಟರ್ನೂನಿಂದ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದರೆ, ಪರಮ್ಗೆ ಒಂದು ಪ್ರೀ ಬರ್ಡೇ ಶೂಟ್ ಮಾಡಿಸೋಣ ಅಂತ, ಅಂದರೆ ಬರ್ಡೇಗಿನ ಮುಂಚೆ ಒಂದು ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ, ಒಂದು ಬರ್ಡೇ ಅಷ್ಟರಲ್ಲಿ ಅವ್ನಿಗೆ ಮುಡಿ ಆಗ್ಬಿಟ್ಟಿರುತ್ತೆ. ಸೊ ಹೇರ್ಸ್ ಎಲ್ಲ ಇರಲ್ವಲ್ಲ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆನೇ ಇವಾಗ ಒಂದು ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು, ಸುನಿಲ್, ಬುಜ್ಜಿ ಆ್ಯಂಡ್ ಪರಮ್ ಇಷ್ಟು ಜನ ಹೋಗ್ತಾ ಇದ್ದೀವಿ. ಮಮ್ಮಿ ಆಮೇಲೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಹಂಗಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಥರ ಇರುತ್ತೆ ಆ್ಯಂಡ್ ಎಲ್ಲಿ ಶೂಟ್ ಮಾಡಿಸ್ತಾ ಇದ್ದೀನಿ, ಯಾವ ಥರ ಶೂಟ್ ಎಲ್ಲ ಇರುತ್ತೆ ಅಂತ ಕಂಪ್ಲೀಟ್ ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವ್ರು ಹೇರ್ ಸಿಕ್ಕಾಪಟ್ಟೆ ಒಂಥರ ಸಿಲ್ಕಿ ನೋಡಿ, ಹಿಂಗೆ ಮುಟ್ಟಿದ್ರೆ ಸಾಕು ಜಾರುತ್ತೆ, ಅಷ್ಟೊಂದು ಸಿಲ್ಕಿ. ನಮ್ಮ ಬುಜ್ಜಿಗೂ ಹಿಂಗೆ ಇದ್ದಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಸೇಮ್ ಸುನಿಲ್ ಅವರ ಹೇರ್ ಹಿಂಗಾಗಿದೆ, ಹಂಗಾಗುತ್ತೆ. ಬಟ್ ಇವಾಗ ಒಂಥರ ಇನ್ನೂ ಚೆನ್ನಾಗಿ ಕಾಣಿಸ್ತಾರಲ್ವ ಮಕ್ಕಳು ಚಿಕ್ಕದ್ರಲ್ಲಿ. ಸೊ ಹಾಗಾಗಿ ಏನೋ ಒಂಥರ ಮೆಮೊರೀಸ್ಗೆ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಇದು ನನ್ನ ಔಟ್ಫಿಟ್, ಬ್ಯಾಗಿ ಪ್ಯಾಂಟ್, ಅದಕ್ಕೆ ಇದು ಒಂಥರ ಶಾರ್ಟ್ ಟಾಪ್. ಇದು ಸಖತ್ತಾಗಿ ಒಂಥರ ಮ್ಯಾಚ್ ಆಗ್ತಾ ಇದೆ. ಆ್ಯಂಡ್ ಬುಜ್ಜಿ ಕೂಡ ರೆಡಿ ಆಗಿದ್ದಾರೆ. ಮತ್ತು ನಮ್ಮದೊಂದು ಗ್ರೂಪ್ ಫೋಟೋ ತೆಗ್ಸೋಣ ಅಂತ, ನಮ್ಮದು 4 ಜನದ್ದು ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಾಮೆಂಟ್ನ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಬಾಯ್ ಬಾಯ್. ಇನ್ನೊಂದು ಬುಜ್ಜಿನೂ ರೆಡಿಯಾಗಿ ನಿಂತ್ಬಿಟ್ಟಿದ್ದಾನೆ. 1/2 hour ಆಯಿತು. ಇವಾಗ ಸುನಿಲ್ ರೆಡಿ ಆಗ್ತಾ ಇದ್ದಾರೆ, ತೋರಿಸ್ತೀನಿ ಆಮೇಲೆ. ಬಾಯ್ ಬಾಯ್. ಸೊ ಇವಾಗ ಹೊರಡ್ತಾ ಇದ್ದೀವಿ ಎಲ್ಲರೂ. ನಾವು ಡಿಸೈಡ್ ಮಾಡಿರೋದು 3 ಥೀಮಲ್ಲಿ ಮಾಡಿಸೋಣ ಫೋಟೋಶೂಟ್ನ ಅಂತ ಡಿಸೈಡ್ ಮಾಡಿದ್ದೀವಿ. ನೋಡೋಣ ಅಲ್ಲಿ ಯಾವ್ಯಾವ ಥರ ಆಗುತ್ತೆ ಆ್ಯಂಡ್ ಎಷ್ಟು ಥೀಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಯಾವ ಥರ ಶೂಟ್ ಆಗುತ್ತೆ ಅಂತ ಕಂಪ್ಲೀಟ್ ವೀಡಿಯೋನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾವಂತೂ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಪ್ಪ. ಕಂಪ್ಲೀಟ್ ವೀಡಿಯೋನ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ನಾನು ಅವರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಇಲ್ಲೇ ಅವರ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ. ಹಾಗೆ ಕ್ಯಾಪ್ಷನಲ್ಲಿ ಕೂಡ ಅವರ ಕಂಪ್ಲೀಟ್ ಅಡ್ರೆಸ್ನ ಹಾಕಿರ್ತೀನಿ. ಸೊ ಚೆಕ್ಔಟ್ ಮಾಡಿ. ತುಂಬಾ ಚೆನ್ನಾಗಿದೆ. ನಾನು ಕೂಡ ತುಂಬಾ ಸರ್ಚ್ ಮಾಡಿ ಇವ್ರು ಸಿಕ್ಕಿದ್ರು ನನಗೆ. ಆ್ಯಂಡ್ ತುಂಬಾ ವರ್ಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆ ಇವರ ಸ್ಟುಡಿಯೋದಲ್ಲಿ ಇವರು ಮಾಡಿರೋ ವರ್ಕ್ ಎಲ್ಲನೂ ಫೋಟೋ ಫ್ರೇಮ್ ಹಾಕ್ಸಿದ್ರು. ವಿರಾಟ್ ಕೊಹ್ಲಿ ಸರ್ ಪಿಕ್ನ ಕ್ಯಾಪ್ಚರ್ ಮಾಡಿರೋದಾಗಿರ್ಬೋದು, ಸೆಲೆಬ್ರಿಟಿಗಳ ಕ್ಯಾಪ್ಚರ್ ಆಗಿರ್ಬೋದು. ಇದೆ ಬೇಬಿ ಶೂಟ್ ಎಲ್ಲ ಮಾಡ್ತೀವಿ ಅಂತ ಅಂದರೆ, ಸೊ ಡಿಫ್ರೆಂಟ್ ಟೈಪ್ ಆಫ್ ಅಂದರೆ ಅವ್ರಿಗಿಷ್ಟ, ಅವ್ರು ಚೂಸ್ ಮಾಡೋ ಥರ ಅವ್ರ ಥೀಮ್ ಕಳಿಸ್ತಾರೆ. ಸೊ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬಿಡು ಮನೆಯದು ಕೃಷ್ಣಂದು. ನೆಕ್ಸ್ಟು ಇಲ್ಲಿ ಬಂದರೆ ನೀವೇನಾದರೂ ಪ್ರೀ ವೆಡ್ಡಿಂಗ್ ಎಲ್ಲ ಶೂಟ್ ಮಾಡಿಸ್ತೀರ ಅಂದರೆ ಅದಕ್ಕೂ ಇದೆ. ಇಲ್ಲ ಮೆಟರ್ನಿಟಿ ಶೂಟ್ಸ್ ಏನಾದರೂ ಮಾಡಿಸ್ತೀರ ಅಂದರೆ ಅದಕ್ಕೂ ರೆಂಟಲ್ ಔಟ್ಫಿಟ್ ಇದೆ. ಆಲ್ಸೋ ನೀವೇನಾದರೂ ರೆಂಟಲ್ ಜ್ಯುವೆಲ್ರಿಗಳು ಬೇಕು ಅಂತಂದರೂ ಕೂಡ ಅವೈಲಬಲ್ ಇದೆ. ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಇವ್ರ ಹತ್ರ ಜ್ಯುವೆಲ್ರಿ ಮತ್ತು ರೆಂಟಲ್ ಔಟ್ಫಿಟ್ಸ್ ಎಲ್ಲವೂ ಸಿಗುತ್ತೆ. ಆ್ಯಂಡ್ ಫೋಟೋ ಶೂಟ್ ಎಲ್ಲನೂ ಒಂದೇ ಕಡೆ ಆಗುತ್ತೆ. ಚೆನ್ನಾಗಿದೆ. ಗೊಂಬೆ ಬೇಡವಾ? ಇಲ್ಲ ಇಲ್ಲ, ಕೂದು ಕೂದು ಕೂದು. ಗೊಂಬೆ ಅದು ಹಂಗೆ ಮಾಡ್ಬಿಡ್ದಿರು ಬುಜ್ಜಿ, ಎದ್ರುಕೋಬಿಟ್ರೆ. ಕೂರ್ಸು ಅವನಿಗೆ, ಕೊಡಿ ಬ್ರಷ್ ಏನು ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟು ಪೈಲಟ್ ಥೀಮ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಸೊ ಹಾಗಾಗಿ ಪೈಲಟ್ ಡ್ರೆಸ್ ಎಲ್ಲ ರೆಡಿ ಇದೆ. ಇವಾಗ ಅವನಿಗೆ ವೇರ್ ಮಾಡಿಸ್ಬೇಕು, ಬಟ್ ಅಳ್ತಾ ಇದ್ದಾನೆ. ವೆರಿ ಗುಡ್ ಬಾಯ್. ನೀನು ನೋಡು ಏನ್ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಪರಮ್ ಇಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಅವ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಫಸ್ಟ್ ಥೀಮ್ ಬಂದುಬಿಟ್ಟು ಪೈಲಟ್ ಥೀಮು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನ ಔಟ್ಫಿಟ್ಟು. ಆ್ಯಂಡ್ ಅಲ್ಲಿ ಏನು ಫ್ಲೈಟ್ ಏನು ಕ್ರಿಯೇಟ್ ಮಾಡಿದ್ರಲ್ಲ ಅದು, ಮೋಡಗಳು ಆ್ಯಂಡ್ ಹಿಂದೆ ಹಾಕಿರೋ ಬ್ಯಾಕ್ ಡ್ರಾಪ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಏನೋ ಒಂಥರ ಡಿಫ್ರೆಂಟ್ ಆ್ಯಂಡ್ ಸಮಥಿಂಗ್ ಸ್ಪೆಷಲ್ ಅನ್ನೋ ಥರನೇ ಅನ್ನಿಸ್ತಿತ್ತು ನಮಗೆ. ಅದರಲ್ಲೂ ಪರಮ್ ತುಂಬಾ ಚೆನ್ನಾಗಿ ಆಟ ಆಡಿಕೊಂಡು ಅವರು ಫೋಟೋಸ್ ಎಲ್ಲ ತೆಗಿಯೋದಕ್ಕೆ ಸ್ವಲ್ಪ ಕಾಟ ಕೊಟ್ಟ. ಬಟ್
ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ಫೋಟೋಸ್ ಬಂದಿದೆ. ಆ್ಯಂಡ್ ಅವ್ನಿಗೆ ಏನೋ ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವ ಇದೆಲ್ಲ, ಅವನು ತುಂಬಾ ಎಂಜಾಯ್ ಮಾಡ್ದ. ಆದರೂ ಮಕ್ಳುಗಳಿಗೆಲ್ಲ ಫೋಟೋಶೂಟ್ಸ್ ಎಲ್ಲ ಮಾಡಿಸ್ತಾ ಇದ್ದೀವಿ ಅಂತಂದರೆ ನಮಗೆ ಪೇಷನ್ಸ್ ಎಷ್ಟಿರುತ್ತೋ ಅಷ್ಟೇ ಫೋಟೋಗ್ರಾಫರ್ಗೆ ಅಲ್ಲಿರೋರಿಗೆ ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು. ಇವರಂತೂ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ರು. ಪಾಪ ಎಷ್ಟು ಸಲ ಮಗು ಅಳ್ತಾ ಇದ್ರು ಬ್ರೇಕ್ ಮಾಡಿ ಸಮಾಧಾನ ಮಾಡಿಸಿ ಆಮೇಲೆ ಫೋಟೋಸ್ ಮೇಲೆ ಫೋಟೋ ತೆಗೆದ್ರು. ಸೀರಿಯಸ್ಲಿ ತುಂಬಾ ಚೆನ್ನಾಗಿ ವರ್ಕ್ನ ಮಾಡಿದ್ರು. ನಮಗಂತೂ ಸ್ವಲ್ಪನೂ ಎಲ್ಲೂ ಡಿಸ್ಕಂಫರ್ಟ್ ಅನ್ನೋ ಫೀಲ್ ಆಗಲಿಲ್ಲ, ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿದ್ವಿ. ಆ್ಯಂಡ್ ಪಾಪು ಕೂಡ ಅಷ್ಟೇನೆ, ಅವನೇನಾದರೂ ಅಳ್ತಾ ಇದ್ದಾನೆ ಅಂತಂದರೆ ಸಮಾಧಾನ ಮಾಡಿ ಆಮೇಲೆ ಫೋಟೋಶೂಟ್ ಎಲ್ಲ ಮಾಡಿದ್ರು. ಸೆಕೆಂಡ್ ಪಿಯಾನೋ ಥೀಮ್ ಮಾಡಿಸ್ಬೇಕಾದ್ರಂತೂ ಅಳ್ತಾ ಇದ್ದ, ಅದು ಬ್ಲೇಸರ್ ಹಾಕ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿದ್ದಕ್ಕೆ ಇಟ್ಸ್ ಓಕೆ ಮ್ಯಾಮ್, ಬ್ಲೇಸರ್ ಏನು ಬೇಡ ತೆಗೀರಿ, ಪ್ಯಾಂಟ್ ಮತ್ತು ಟೈ ಎರಡು ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಏನೇ ಬಲೂನ್ ಕೊಟ್ರು ಅವಳು ನಿಲ್ಲಿಸ್ತಾ ಇರಲಿಲ್ಲ. ಸೊ ಓಕೆ ಅಂತ ಅಂದ್ಬಿಟ್ಟು ಬ್ಲೇಸರ್ನ ತೆಗೆದುಬಿಟ್ಟೆ. ಬಟ್ ಆವಾಗ ಸಮಾಧಾನ ಆಯಿತು. ಏನು ಅಂತಂದರೆ ನಮ್ಮ ಪರಮ್ಗೆ ತುಂಬಾ ಕಂಫರ್ಟಬಲ್ ಬಟ್ಟೆಗಳಾಗಬೇಕು, ಅವನಿಗೆ ಫುಲ್ ಸ್ಲೀವ್ಸು ಅದೆಲ್ಲ ಅಷ್ಟು ಇಷ್ಟನೇ ಆಗೋದಿಲ್ಲ. ಸೊ ಬ್ಲೇಸರೆಲ್ಲ ತೆಗೆದು ಅದೊಂದು ಕ್ಯಾಂಡಲ್ನ ಕೊಟ್ಟಿದ ತಕ್ಷಣ ಫುಲ್ ಕಂಫರ್ಟಬಲ್ ಫೀಲ್ ಮಾಡ್ತಿದ್ದಾನೆ. ಸಾಕಪ್ಪ ಸಾಕು ಅಂತ ಅನಿಸ್ಬಿಡುತ್ತೆ. ಮಕ್ಳಿಗೆ ಫೋಟೋಶೂಟ್ ಮಾಡೋ ಅಷ್ಟರಲ್ಲಿ ನಮಗೆ ಸುಸ್ತಾಗ್ಬಿಡುತ್ತೆ. ಬಟ್ ಆ ಕ್ಯೂಟ್ನೆಸ್ಸು ಅದೆಲ್ಲ ಕ್ಯಾಪ್ಚರ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದು ಬೇರೆ ಫಸ್ಟ್ ಇಯರ್ ಬರ್ಡೇ ಟೈಮ್ಗೆ ಏನೋ ಒಂಥರ ಇದೆಲ್ಲ ಮೆಮೋರೀಸ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಾಯಿತು. ಸೊ ಅವನು ಕೂಡ ಖುಷಿಯಾಗಿ ನೋಡ್ತಾ ಇದ್ದ. ಅವ್ನ ಕೈಗೇನಾದರೂ ಹೊಸದಾಗಿ ಕಾಣಿಸೋ ವಸ್ತುಗಳು ಸಿಕ್ತು ಅಂತಂದರೆ ತುಂಬಾ ಎಂಜಾಯ್ ಮಾಡ್ತಾನೆ. ಆ್ಯಂಡ್ ಬೇಗ ಡೈವರ್ಟ್ ಆಗೋಲ್ಲ, ಅದ್ರ ಜೊತೆ ಆಟ ಆಡ್ತಾ ಇರ್ತಾನೆ, ಏನಾದರೂ ನೋಡ್ತಾ ಇರ್ತಾನೆ ಅದೇ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ಸೊ ಅದೇ ರೀತಿ ಇಲ್ಲೂ ನೋಡ್ತಾ ಇದ್ದ. ಕ್ಯಾಂಡಲ್ ಲೈಟ್ ಬರ್ತಾ ಇದೆಯಲ್ಲ ಅನ್ನೋದೇ ಅವನಿಗೆ ಒಂದು ಕ್ಯೂರಿಯಾಸಿಟಿ. ಸೊ ಆಟ ಆಡ್ತಾ ಇದ್ದ ಅದ್ರ ಜೊತೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬಂಗಾರಿಯಲ್ಲಿ ಮ್ಯೂಸಿಕ್ ಬರುತ್ತೆ, ಮಾಡು ಪರಂ. ಬಂಗಾರಿ ಅಣ್ಣ ನೋಡಿ ಇಲ್ಲಿ ಚಿನ್ನು ನೀನ್ ಅಲ್ಲಿ ಮಾಡು ಮನೆ ಪಿಯಾನೋ ಮಾಡು. ಸುನಿ ಮಾಡಿ ತೋರಿಸಿ. ಮಾಡ್ತಾ ಇಲ್ಲಿ ಬಂಗಾರಿ ಹಾಯ್ ಹಂಗೆ ಮಾಡ್ತಾ ನೋಡು. ಖುಷ್ ಮಾತಾಡ್ಸೋ. ಹಾಯ್ ಪರಮ್ದು ಥರ್ಡ್ ಔಟ್ಫಿಟ್ ಇದು. ಬಟ್ ಅಳ್ತಾ ಇದ್ದಾನೆ. ಅಲ್ಲಿ ಫೋಟೋಸ್ ಎಲ್ಲ ತಗೋಬೇಕಾದ್ರೆ ಚೆನ್ನಾಗಿ ಕೂತಿರ್ತಾನೆ. ಬಟ್ ಔಟ್ಫಿಟ್ ಎಲ್ಲ ಹಾಕ್ತೀವಲ್ಲ ನಮಗೆ ಒಂಥರ ಖುಷಿ ಅಳು ಎಲ್ಲ ಅಲ್ವಾ ಪರಿ. ಹಾಯ್ ಮಾಡು ಪಪ್ಪಗೆ. ಹಾಯ್ ಹೋಗೋಣ. ಅಯ್ಯೋ ಇಲ್ಲಿ ಬಂದರೆ ಹಂಗೆ ನಿಂತ್ಕಪ್ಪ. ನಿಂತ್ಕಪ್ಪ. ಚಿನ್ನು ಇಲ್ಲಿ ಹೂವ. ಚಿನ್ನು ಹೂವ ನೋಡಿ ಇಲ್ಲಿ ಹೂವ ಇಲ್ಲಿ ನಿಂತ್ಕೊಂಡೆ ಬಿಡ್ತಾನೆ ಅಂತ. ಖುಷ್ ಪರಂ. ಯಾವತ್ತೂ ನಿಂತಿಲ್ಲ, ಹಿಂಗೆಲ್ಲ ನಿಂತ್ಕೋತಾ ಇರೋದು. ಬ್ಯಾಲೆನ್ಸ್ ಮಾಡ್ತಿದ್ದಾನೆ. ಚಿನ್ನು ಇಲ್ಲಿ ನಿಂತ್ಕೊಂಡ್ರೆ ಪುಟ್ಟಲ್ಲಿ ಇಲ್ಲಿ ಕೂರ್ಸ್ಬಿಡಿ. ಈಗ ಅದು ಕೊಟ್ಬಿಡು. ಇದನ್ನೇ ಕೊಡ್ಲಾ? ಇದನ್ನ ಕೂರ್ಸ್ ಅಲ್ಲೇ. ಹಿಡ್ಕೊ. ಬಾಯ್ ಈಗ. ಎಸ್ ಪರಂ. ಚಿನ್ನು ಇಲ್ಲಿ ಚಿನಿ. ಓಯ್ ಚಿನ್ನಿ. ಪಿಕಪ್ಪು ಮಾಡು. ಪಿಕಪ್ಪು ಮಾಡು. ಸರ್
ನಾನು ಹೋಗ್ಬಿಡ್ಲಾ? ಸಕ್ಕಿ ತಕ್ಷಣ ಸ್ವಲ್ಪ ಬೇಗ ಬೇಗ ಬಿಟ್ಬಿಡ್ತಾನೆ ಅದಕ್ಕೆ. ಹಾ ಆಯ್ ಚಿನ್ನಿ ಆಯ್ 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 ಕಿಲ್ 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 ಬ್ಯಾಲೆನ್ಸ್ ಮಾಡಿ ಇಲ್ಲ ಮೂವ್ಮೆಂಟ್ ಮಾಡಿ ಡೋಂಟ್ ಮಾಡಿಲ್ಲ ಇಲ್ಲ, ನಿಂತ್ಕೊತಾನೆ ಅಷ್ಟೇ, ಕೈಯೆಲ್ಲ ಅಲ್ಲ balance ಫಸ್ಟ್ ಟೈಮ್ ಇವಾಗ ಇಟ್ಟಿದ್ದ ಹಾ ಈಗ Okay, okay, ನೋಡೋಣ. ಅಲ್ಲಿ ಈಗ ಗ್ರಿಪ್ ಈಗ. ಇದೆಯಲ್ಲ ಎಸ್ 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 ವೆರಿ ಗುಡ್ ಬಂಗಾರಿ. ಇಲ್ಲಿ 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 ಎಸ್ ಎಸ್ ಬ್ಯಾಲೆನ್ಸ್ ಮಾಡ್ತಾ ಬ್ಯಾಲೆನ್ಸ್ ಮಾಡ್ತಾರೆ Balance ಮಾಡ್ತಿದಾನೆ. ಗುಡ್ 3 ಥೀಮ್ಸ್ ಆದಮೇಲೆ ಲಾಸ್ಟ್ ಒಂದು ಮರ್ಮೇಡ್. ಏನಕ್ಕೆ ಅಂತಂದರೆ ಅವರು ಹುಡುಗಿ ಥರ ಮಾಡಿಸಲ್ವಾ ನೀವು, ಮುಡಿ ಎಲ್ಲ ಕೊಟ್ಬಿಡ್ತೀರಲ್ಲ ಅಂತಂದರು. ನಾನು ಫ್ರಾಕ್ ಎಲ್ಲ ಹಾಕ್ಸೋಣ ಅಂತಂದೆ. ಅವರು ಫ್ರಾಕ್ದೆಲ್ಲ ಮಾಮೂಲಿ ಕಾಮನ್ ಆಯಿತು ಮ್ಯಾಮ್, ಬಟ್ ಮರ್ಮೇಡ್ದು ಒಂದು ಟ್ರೈ ಮಾಡೋಣ, ನಮ್ಮಲ್ಲಿ ಇವಾಗ ಟ್ರೆಂಡಿಂಗ್ ಇದೆ ಅಂತಂದರು. ಸರಿ ಅಂತ ಅಂದ್ಬಿಟ್ಟು ಇದನ್ನು ಮರ್ಮೇಡ್ದು ಡ್ರೆಸ್ಸಸ್ ಎಲ್ಲ ಹಾಕಿ ಇದು ಒಂಥರ ಬೀಚ್ ವೈಬ್ ಬರೋ ಥರ ಹಾಕಿದ್ರು. ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೂಡ ಫೋಟೋಸ್ ಎಲ್ಲ ಬಂದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ. ಫೈನಲಿ ಕಂಪ್ಲೀಟಾಗಿ ಫೋಟೋಶೂಟ್ ಮುಗೀತು. ಅಬ್ಬಾ 2.5 ಅವರ್ ಆಯಿತು ಅಂತ ಅನಿಸುತ್ತೆ 4 ಥೀಮ್ನ ಮಾಡಿ ಮುಗಿಸೋ ಅಷ್ಟರಲ್ಲಿ. ಸೊ ಖುಷಿ ಆಯಿತು, ಏನೋ ಒಂಥರ ಚೆನ್ನಾಗಾಯಿತು. ಆ್ಯಂಡ್ ಫೋಟೋಶೂಟ್ಸ್ ಎಲ್ಲ ಕಂಪ್ಲೀಟ್ ಆಯ್ತಲ್ಲ, ನಮಗೂ ಖುಷಿ ಆಯಿತು. ಪರಮ್ ಕೂಡ ಸ್ವಲ್ಪ ಎಂಜಾಯ್ ಮಾಡ್ದ, ಅವನಿಗೂ ಎಲ್ಲ ಹೊಸದು ಅಂತ ಅನ್ನಿಸ್ತು. ಫೈನಲಿ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಆ್ಯಂಡ್ ತುಂಬಾ ಚೆನ್ನಾಗಿ ವರ್ಕ್ನ ಮಾಡ್ತಾರೆ. ಇವರ ಅಡ್ರೆಸ್ ಡೀಟೇಲ್ನ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ನಮ್ಮ ಮೈಸೂರವರೇ, ಅಕ್ಕಪಕ್ಕ ಎಲ್ಲಿ ಏನೇ ಇವೆಂಟ್ಸ್ ಇರಲಿ, ಏನೇ ಮದುವೆ ಇರಲಿ, ಫಂಕ್ಷನ್ಸ್ ಇರಲಿ, ತುಂಬಾ ಅಫೋರ್ಡೆಬಲ್ ಪ್ರೈಸ್ಗೆ ಇವರು ನಿಮಗೆ ಶೂಟ್ಸ್ ಆಗಿರಲಿ ಆ್ಯಂಡ್ ಡೆಕೋರೇಷನ್ ಎಲ್ಲನೂ ಮಾಡಿ ಕೊಡ್ತಾರೆ. ಆ್ಯಂಡ್ ಇವರ ಕಾಂಟ್ಯಾಕ್ಟ್ ಡೀಟೇಲ್ನ ಕೂಡ ನಾನು ಇಲ್ಲೇ ಮೆನ್ಷನ್ ಮಾಡಿರ್ತೀನಿ. ಒನ್ ಟೈಮ್ ವಿಸಿಟ್ ಮಾಡಿ ಚೆಕ್ ಮಾಡಿ. ಎಸ್, ಶೂಟ್ ಅಂತೂ ಮುಗೀತು ಫ್ರೆಂಡ್ಸ್. ನನಗೂ ಟಯರ್ಡ್ ಆಯಿತು, ಪಾಪುಗೂ ಟಯರ್ಡ್ ಆಗಿದೆ. ಅಬ್ಬಾ ಫೈನಲಿ ತುಂಬಾ ಚೆನ್ನಾಗಿ ಅವರು ಶೂಟ್ನ ಕೋಪ್ರೇಟ್ ಮಾಡಿ, ಅಂದರೆ ಎಷ್ಟು ಪೇಷನ್ಸಿಂದ ಮಾಡಿಕೊಟ್ರು ಅಂತಂದರೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ನ ಹಾಕಿರ್ತೀನಿ. ಏನು ಪ್ರಾಂಪ್ಟ್ ಅದೆಲ್ಲ ಬ್ಯಾಕ್ ಸೈಡ್ ಏನಿರುತ್ತಲ್ವ, ಅದೆಲ್ಲ ಎಷ್ಟು ಚೆನ್ನಾಗಿ, ಎಷ್ಟು ಪ್ರೀಮಿಯಮ್ ಕ್ವಾಲಿಟಿ ಅಂತಂದರೆ ತುಂಬಾ ಚೆನ್ನಾಗಿ ಶೂಟ್ ಮಾಡಿಕೊಡ್ತಾರೆ. ಅವರು ಬೇಬಿ ಶೂಟ್ಸ್ ಆಗಿರ್ಬೋದು, ಮೆಟರ್ನಿಟಿ ಶೂಟ್ಸ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್, ವೆಡ್ಡಿಂಗ್, ಎನಿ ಇವೆಂಟ್ ಇರಲಿ, ಎಷ್ಟೇ ವರ್ಷದ ಮಕ್ಕಳಿರಲಿ, 0 to 5 years ಮಕ್ಳವರೆಗೂ ಮಾಡ್ತಾರೆ. ಆ್ಯಂಡ್ 5 year ಅಬೋವ್ ಹೆಣ್ಮಕ್ಳಿದ್ರೆ ಅವ್ರಿಗೆ ಬೇರೆ ಥರ ಥೀಮು. ನೀವೇನಾದರೂ ಈಗ ವೆಡ್ಡಿಂಗ್ಗೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರೇನೆ ನಿಮಗೆ ಯಾವ ಥರ ಮಾಡಬೇಕು ಅಂತ ಕೂಡ ಐಡಿಯಾಸ್ನ ಕೊಡ್ತಾರೆ. ನೀವೇನು ಪ್ರೊಫೆಷನಲ್ ಇದ್ದೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ ಎಲ್ಲನೂ ನೋಡಿ ಅವರೇ ಡಿಸೈಡ್ ಮಾಡಿನೂ ಕೂಡ ಐಡಿಯಾಸ್ನ ಕೊಡ್ತಾರೆ. ಬೇಕು ಅಂದರೆ ನೀವು ಆ ಥರ ಮಾಡಿಸ್ಬೋದು. ಆ್ಯಂಡ್ ಸೆಲೆಬ್ರಿಟಿಗಳು ಕೂಡ ಇವರು ವರ್ಕ್ ಮಾಡಿದ್ದಾರೆ ಸೆಲೆಬ್ರಿಟಿಗಳ ಜೊತೆ. ಸೊ ಅಲ್ಲಿ ತೋರಿಸಿದ್ರು, ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವ್ರ ಜೊತೆ ಅವರು ನಮ್ಮ ಬೇಬಿಗೆ ಶೂಟ್ ಮಾಡಿದ್ದು ನಂಗೆ ಸಿಕ್ಕಾಪಟ್ಟೆ ಪರ್ಸ್ನಲಿ ಖುಷಿ ಆಯಿತು. ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಏನೋ, ಅದು ಬೇರೆ ಚಿಕ್ಕ ಮಗು, ತುಂಬ ಹಠ ಮಾಡ್ತಾನೆ, ಅಳ್ತಾನೆ. ಅವರು ಯಾವ ಥರ ಕಂಫರ್ಟೇಬಲ್ ಫೀಲ್ ಮಾಡ್ತಾರೋ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರೇ ನಮಗೆ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಫೀಲ್ನ ಮಾಡಿಸಿದ್ರು. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಮಸ್ಟ್ ವಿಸಿಟ್ ಮಾಡಿ ನೀವು. ನಮ್ಮ ಮೈಸೂರು ಅಕ್ಕಪಕ್ಕ ಎಲ್ಲೇ ಇರಿ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ನ ಹಾಕಿರ್ತೀನಿ. ಆ್ಯಂಡ್ ಅಫೋರ್ಡೆಬಲ್ ಪ್ರೈಸ್ಗೆ ತುಂಬಾ ಚೆನ್ನಾಗಿ ವರ್ಕ್ನ ಮಾಡಿಕೊಡ್ತಾರೆ. ಆ್ಯಂಡ್ ಡೆಕೋರೇಷನ್ ಆಗಿರ್ಬೋದು, ನೀವು ಸೀಮಂತ ಅಂತಂದರೆ ಕಂಪ್ಲೀಟ್ ಈವೆಂಟ್ ವರ್ಕ್, ಡೆಕೋರೇಷನ್, ಮೇಕಪ್ ಎಲ್ಲನೂ ಅವರು ಮಾಡಿಕೊಡ್ತಾರೆ, ಫೋಟೋಶೂಟಿಂದ ಹಿಡಿದು. ಸೊ ಕಾಂಟ್ಯಾಕ್ಟ್ ಮಾಡಿ, ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ನ ಕೂಡ ಹಾಕಿರ್ತೀನಿ. ಇವತ್ತು ನಮ್ಮನೆ ಸೊಪ್ಪು ಸಾಂಬಾರು, ರೈಸ್ ಮತ್ತು ಸುನಿಲ್ ನಾನಿಬ್ಬರು ಸೇರ್ ಮಾಡಿರೋ ಎಗ್ ಬುರ್ಜಿ. ಸೊ ಇವತ್ತು ಊಟ ಮಾಡಿ ಟೈಮ್ ಬಂದು ಆಲ್ರೆಡಿ 9:30 ಆಗೋಯ್ತು. ಊಟ ಮಾಡಿ 9:30 ಎಗ್ ಬುರ್ಜಿ ಮಾಡಿದ್ದಾರೆ. ಎಲ್ಲರದ್ದು ಊಟ ಆಯಿತು. ಸೊ ಈಗ ತಿಂದ್ಬಿಟ್ಟು ತಾಚಿ ಮಾಡೋದೆ.